ಹಲೋ ಗೈಸ್, ಏನಪ್ಪ ಅಂತಂದರೆ ಇವತ್ತು ಜನವರಿ 26 ಅಂದರೆ ಗಣರಾಜ್ಯೋತ್ಸವ, ಸಂವಿಧಾನ ಜಾರಿಗೆ ಬಂದ ದಿನ. ಆದ್ದರಿಂದ ನಾವು ಎಲ್ಲರೂ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಗಡಿಬಿಡಿಯಲ್ಲಿ ಹಾಸ್ಟೆಲ್ ಟೆರೇಸ್ ಮೇಲೆ ಹೋದೆವು. ಅಲ್ಲಿ ಮೇಡಮ್ ಅವರು ರೆಡಿಯಾಗಿ ನಿಂತಿದ್ದರು, ಹುಡುಗಿಯರೆಲ್ಲರೂ ಬಂದಿದ್ದರು. ನಾವು ಹೋಗುವಷ್ಟರಲ್ಲಿ ಧ್ವಜ ಹಾರಿಸಲು ಸಿದ್ಧರಾಗಿದ್ದರು. ಧ್ವಜವನ್ನು ಹಾರಿಸಿದರು. ನಂತರ ಭಾಷಣವನ್ನು ಮಾಡಲು ಕೆಲವರು ಭಾಷಣವನ್ನು ಮಾಡಲು ಪ್ರಾರಂಭಿಸಿದರು. ಇನ್ನು ಕೆಲವರು ಹಾಡನ್ನು ಹಾಡಲು ಪ್ರಾರಂಭಿಸಿದರು. ಸಂವಿಧಾನವನ್ನು ಅಂಗೀಕಾರ ಮಾಡಿ ತೋರಿಸ್ರಿ, ನಿಮಗೆ ಸ್ವತಂತ್ರ ಕೊಡ್ತೀವಿ ಅನ್ನೋದು ಅದು ಏನು ಮಾಡ್ತಾರ, ಚಾಲೆಂಜ್ ಮಾಡ್ತಾರ. ಅವಾಗ ಏನು ಮಾಡ್ತಾರ, ಅಂಬೇಡ್ಕರ್ ಅವರು ಓಕೆ ನಾವು ಸಂವಿಧಾನ ರಚನೆ ಮಾಡ್ತೀವಿ, ನೀವೇನು ಮಾಡಬೇಕು, ಸ್ವಾತಂತ್ರ್ಯ ನಮಗೆ ಕೊಡ್ಬೇಕಂತ ಹೇಳಿದಾಗ ಅವಾಗ ಓಕೆ ನಾವು ಕೊಡ್ತೀವಿ, ನೀವು ಸಂವಿಧಾನನ ಫಸ್ಟ್ ನೀವು ರಚನೆ ಮಾಡಿರಿ, ಯಾವ ಥರ ಮಾಡ್ಕೊತೀವಿ, ಯಾವ್ಯಾವ ಅವ್ರು ಏನು ಮಾಡ್ತಾರೆ, ಅನೇಕ ಥರದ ಬ್ರಿಟಿಷರ್ದು ಇದು ಎಷ್ಟು ಚಾಲೆಂಜ್ ಮಾಡ್ತಾರೆ, ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಬೇರೆ ಥರದ ದೇಶದ್ದು ಎರವಲ್ ಪಡ್ಕೊತಾರೆ. ಸಂವಿಧಾನ ಅಂದ್ರೆ ಸೊ ನಮ್ದು ಅವ್ರಿಗೆ ಹೆಂಗೆ ಅಡ್ಜಸ್ಟ್ ಆಗ್ತಾ ಅಂತ ಅವ್ರು ಏನು ಅಂದ್ಕೊಂಡಿರಲ್ಲ. ಅವ್ರು ಯಾವ್ಯಾವ ಥರದ ದೇಶದ್ದು ಹೆಂಗೆ ತೊಗೋಬೇಕು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತಾವೆ. ಪ್ರತಿಯೊಂದು ದೇಶದ್ದು ಸಂವಿಧಾನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತಾವಲ್ಲ, ಅಲ್ಲಿ ಏನು ಮಾಡಿದ್ರೆ ಬೇರೆ ಥರದ ದೇಶದೆಲ್ಲ ಎರವಲ್ ತೊಗೊಂಡ್ರು. ಓಕೆ, ಈ ದೇಶದ್ನಾಗ ಈ ಥರ ಅದ, ಈ ಕಾಸ್ಟಿಸಮ್ ಈ ಥರ ಇಲ್ಲಿ ಯಾವ್ಯಾವ ಥರ ರೆಗ್ಯುಲೇಷನ್ಸ್ ಅದ, ಎಜುಕೇಷನ್ಗೆ ಹೆಂಗೈತಿ, ಹೆಲ್ತ್ಗೆ ಹೆಂಗೈತಿ, ಪ್ರತಿಯೊಂದು ಸ್ಪೋರ್ಟ್ಸ್ ಆಗಲಿ ಯಾವುದೇ ಆಗಲಿ ತಗೊಂಡು ಸಂವಿಧಾನ ರಚನೆ ಮಾಡ್ತಾರೆ. ಎಷ್ಟು 1949 ನವೆಂಬರ್ 26 ನಾವೇನು ಮಾಡ್ಕೊತೀವಿ, ಅಂಗೀಕಾರ ಮಾಡ್ಕೊತೀವಿ. ಅದೇ ನಂತರ ಏನು ಮಾಡ್ತಾರೆ, 1930 ಜನವರಿ 26 ಸ್ವರಾಜ್ಯ ಅಂತಂದ್ರೆ ಪೂರ್ಣ ಸ್ವಾತಂತ್ರ್ಯ ಬೇಕು ಅಂತೇಳಿ ಏನು ಮಾಡ್ತಾರೆ, ಜವಾಹರ್ಲಾಲ್ ನೆಹರು ಅವರು ಘೋಷಣೆ ಕೊಡ್ತಾರೆ. ಸೊ ಅದೇ ಘೋಷಣೆ ಪ್ರಕಾರ ಮತ್ತು ಜನವರಿ 26 ಏನು ಮಾಡ್ತಾರೆ, ಸಂವಿಧಾನ ಜಾರಿಗೆ ಬರ್ತದೆ. ಅದೇ ಥರನಾಗಿ 2 ದಿನಗಳಾಗಿ ನಾವೇನು ಮಾಡ್ತೀವಿ, ಗಣರಾಜ್ಯೋತ್ಸವ ಅಂತೇಳಿ ಸೆಲೆಬ್ರೇಷನ್ ಮಾಡ್ತೀವಿ. ಥ್ಯಾಂಕ್ ಯು. ಗುಡಿಯ ಕಟ್ಟಿದ ಬಡವನಿದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ಕೆಲಸ ನಿನ್ನದೆ, ಫಲವು ನಿನ್ನದೆ, ಛಲಲೋಡಿಯ ನೀನು. ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು. ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ, ನನ್ನ ಒಲಿಸಲು ಮರುಳ, ಇರೋ ಮಾರ್ಗವು ಸರಳ, ನನ್ನ ಸೇರಲು ದಾರಿಯು ನೂರು, ಅದಕ್ಕೀತ ಕರಾರು. ಕಣದೊಳಗೆ ಕುಳಿತಿರುವೆ ಮುರಾರಿ ಮುಕುಂದ. ನಾವೇನೇನೋ ಕೆಲಸ ಮಾಡ್ತೀವಿ, ಮಾಡೋಕ್ಕೆ ಸಾಕಷ್ಟು ಕೆಲಸ ಅದ, ಅದನ್ನು ಬಿಡ್ತೀವಿ. ಮಾಡಲಾರ್ದ ಕೆಲಸಕ್ಕೆ ಟೈಮ್ ಎಲ್ಲ ವೇಸ್ಟ್ ಮಾಡ್ತೀವಿ. ಈಗ ನಾವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತೀವಿ, ನಿಮಗೆ ಒಟ್ಟು ದಾರಿನೇ ಗೊತ್ತಿಲ್ಲ ಅಂತೀವಿ. ನೀವು ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತೀವಿ, ಮ್ಯಾಪ್ ಹಾಕೊಂಡು ಹೋಗ್ತೀವಿ, ಮತ್ತೆ ಹೆಂಗೆ ಹೋಗ್ತೀವಿ, ಹೇಳ್ಕೊಂಡು ಹೋಗ್ತೀವಿ, ಮತ್ತೆ ಹೆಂಗೆ ಹೋಗ್ತೀವಿ, ಅಲ್ಲ ಅದೇ ಹೆಂಗೆ ಹೋಗ್ತೀವಿ. ಒಟ್ಟು ಅಂದರೆ ಬೆಂಗಳೂರಿಗೆ ಹೋಗೋದು ಬಿಟ್ಟು ದಿಲ್ಲಿಗೆ ಹೋದ್ರೆ ಹೆಂಗೆ ಹೋಗ್ತೀವಿ.
ಕೇಳ್ಕೊಂತೀವಿ, ಗೂಗಲ್ ಮ್ಯಾಪ್ ಹಾಕ್ತೀವಿ, ಹೌದಲ್ಲ? ಇಷ್ಟೆಲ್ಲ ರೆಡಿ ಅದ ನಿಮಗೆ, ಹೌದಾ? ಅಂದರೆ ಏನು ಸಂವಿಧಾನ ಏನು ಹೇಳ್ತದಂದ್ರೆ ನಿಮ್ಮ ಹಕ್ಕೂ ಹೇಳ್ತೀವಿ, ನಿಮ್ಮ ಕರ್ತವ್ಯನೂ ಹೇಳ್ತೀವಿ. ನಾವು ಅದನ್ನು ಫಾಲೋ ಮಾಡ್ತೀವ ಹಾಕಿ ಕೊಡ್ಬೇಕಾದ್ರೆ ಒಂದು ಗೂಗಲ್ ಮ್ಯಾಪ್ ಹಾಕ್ಬೇಕಾದ್ರೆ ಎಷ್ಟೋ ಕಷ್ಟ ಅನುಭವಿಸಿರ್ತಾರೆ ಅವರು, ಹೌದಿಲ್ಲ? ಎಲ್ಲ ರೆಡಿ ಬಿಟ್ಟು ಫುಡ್ ಅದ ನಿಮಗೆ, ಬರೀ ಏನು ಮಾಡ್ಬೇಕು, ಕರೆಕ್ಟಾಗಿ ತಿನ್ನಬೇಕು. ಅದೇ ಆಗ್ತಾ ಇಲ್ಲ ನಮಗೆ. ನಮ್ಮಷ್ಟಕ್ಕೆ ನಾವು ಇವತ್ತು ವಿಮರ್ಶೆ ಮಾಡ್ಕೋಬೇಕಾದಂಥ ದಿನ. ಎಲ್ಲ ರೆಡಿಮೇಡ್ ಸ್ವತಂತ್ರನೂ ಕೊಟ್ಟರು. ನನ್ನ ಅನ್ಸೋ ಮಟ್ಟಿಗೆ ಈ ಹೊತ್ತಿಗೆ ಸ್ವತಂತ್ರ ಕೊಡ್ರಿ ಅಂತ ಹೇಳಿ ಅವರು ಹೊಣೆ ಇತ್ತಲ್ಲ, ಇನ್ನೂ ಒಂದು 100 ವರ್ಷ ಆದ್ರೂ ಆಗ್ತಿತ್ತಾ? ಮನಸ್ಸು ಬಿಚ್ಚಿ ಹೇಳ್ರಿ, ಆಗ್ತಿತ್ತಾ? ಆಗಲ್ಲ. ನಮ್ಮಷ್ಟಕ್ಕೆ ನಾವೇ ಇಲ್ಲ ಮಾಡ್ತೀರಿ. ನೀವು ಅಷ್ಟೇ ಮಾಡೋದಲ್ಲ, ನಿಮ್ಮ ಸರೌಂಡಿಂಗ್ನವರಿಗೂ ಮಾಡಿಸ್ಬೇಕು. ಕೇಳಲ್ಲ ಕೇಳ್ತಾರ? ಕೇಳಲ್ಲ, ಕೇಳಿಸ್ಬೇಕು. एक बार नहीं 100 बार बोलना पड़ता है. एक करेक्शन होने के वास्ते ನಾ ಹೇಳಿನ್ರಿ ಕೇಳಲ್ಲ, ಹಂಗಲ್ಲ. ಈಗ ನನ್ನ ರೂಮ್ಮೇಟ್ ಅದಾರ ಅಂತಂದ್ರೆ ಅವ್ರು ನಮ್ಮ ಸಿಸ್ಟರ್ಸ್, ಅವ್ರು ತಪ್ಪು ಮಾಡಕತ್ತಾರ ಅಂದ್ರೆ ಅದು ನನ್ನ ಜಿಮ್ಮೆದಾರಿ ಅಂತ ಅನ್ಬೇಕು. 10 ಮಂದಿ 10 ಮಾತಾಡ್ತಾರೆ, ಅದನ್ನ ಕಡೆ ಲಕ್ಷ್ಯ ಕೊಡಬಾರ್ದು. ನಮ್ಮ ಕೆಲಸ ಏನು ಹೇಳಬೇಕು, ತಿದ್ದಿಸ್ಬೇಕು. ಅದೇ ನಮ್ಮ ಸ್ವಂತ ತಮ್ಮನೋ, ನಮ್ಮ ಸ್ವಂತ ಅಕ್ಕನೋ ಏನೋ ನಮ್ಮ ಸ್ವಂತ ಸಿಸ್ಟರ್ ಕೆಡಾಕತ್ತಿರ ಅಂತ ನಾವು ಇಲ್ಲ. ಬರೀ ದೊಡ್ಡ ಭಾಷಣ ಮಾಡಿದ್ರೆ ಆಗಲ್ಲಮ್ಮ. ನಮಗೆಲ್ಲ ಹಾದಿ ಹಾಕ್ಕೊಟ್ಟಾರ. ಆ ಹಾದಿ ಒಳಗೆ ಸರಳ ಹಾದಿ, ಮತ್ತು ಕಲ್ಲಿಲ್ಲ, ಮುಳ್ಳಿಲ್ಲ, ಏನೂ ಇಲ್ಲ. ಅವರೆಲ್ಲ ಅನುಭವಿಸಿದ್ರು, ಕಳ್ಳು ಮುಳ್ಳು ರಕ್ತ ಎಲ್ಲನೇ ಮಾಡಿದ್ರು. ಬಟ್ ಸರಳ ಹಾದಿ ಒಳಗೆ ನಮಗೆ ನಡೆಯೋಕ್ಕಾಗಲ್ಲ. ನಿಮಗೊಂದು ಎಜುಕೇಷನ್ ಪರ್ಪಸ್ ನೀವೆಲ್ಲರೂ ಬಂದಿರಿ. ನಿಮ್ಮ ಪೇರೆಂಟ್ಸ್ ಸಾವಿರಾರು ಕನಸುಗಳನ್ನು ಕಟ್ಟಿ ಇಲ್ಲಿ ಬಿಟ್ಟಾರ. ನಿಮಗೆ ಬಿಟ್ಟಾರ? ಇಲ್ಲ. ನಾವು ಏನು ಮಾಡಕತ್ತೀವಿ ಅಂತ ಪ್ರತಿದಿನ ನಮಗೆ ಪ್ರಶ್ನೆ ಆಗ್ಬೇಕದು. ಪ್ರತಿದಿನ ನೋಡಮ್ಮ, ಡಿಸ್ಟ್ರಾಕ್ಷನ್ 1000 ಇರ್ತವೆ. ಇವನ್ ಮೊಬೈಲ್ನಿಂದ ಸ್ಟಾರ್ಟ್ ಆಗ್ತದೆ, ಇವನ್ ಫ್ರೆಂಡ್ಸ್ ಸರೌಂಡಿಂಗ್ಲಿಂದ ಸ್ಟಾರ್ಟ್ ಆಗ್ತದೆ. ಡಿಸ್ಟ್ರಾಕ್ಷನ್ ಆದಾಗೊಮ್ಮೆಲ್ಲ ನಾವು ಯಾರಿಗೆ ನೆನೆಸ್ಬೇಕು? ಪೇರೆಂಟ್ಸಿಗೆ ನೆನೆಸ್ಬೇಕು. ಎಷ್ಟು ಮಂದಿ ನೆನೆಸ್ತೀರಾ? ಪ್ರತಿದಿನ ನೆನೆಸ್ಬೇಕು. ನಮ್ಮ ತಂದೆ ತಾಯಿ ಇದು ಇಲ್ಲಿ ಬಿಟ್ಟಾರಂದ್ರೆ ನಾವು ಏನಾರ ಒಂದು ಸಾಧನೆ ಮಾಡ್ಕೋಬೇಕು. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು. ಈಗ ಹೆಂಗೆ ಆಗ್ಯದಂದ್ರೆ ಸಿಲೆಬಸ್ ಒಂದು ದೊಡ್ಡ ಬರ್ಡನ್ ಆಗ್ಯದ. ಮತ್ತೊಂದು ಕಡೆ ಲಕ್ಷಣ ಕೊಡೋಂಗಿಲ್ಲ ಯಾರು. ನಿಮಗಿರೋಷ್ಟು ಟೈಮ್ ಭಾಳಷ್ಟು ನೋಡ್ರಿ. ಎಲ್ಲರಿಗೂ 24 ತಾಸೇ ಇರ್ತದೆ. ಎಲ್ಲರ ಜೀವನದೊಳಗೆ 24 ತಾಸು. ಯಾರು ಅಚೀವರ್ಸ್ಗೆ 28 ತಾಸು ಏನೋ 40 ತಾಸು ಇರ್ತದೆ? ಇಲ್ಲ. ಅವರೇನು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿರ್ತಾರೆ. ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಇಂತಿಷ್ಟು ಟೈಮ್ ಹಾಕೋಬೇಕು. ನಾವು ಹೋದ ಸತಿ ಹೇಳಿದ್ವಿ, ಟೈಮ್ ಟೇಬಲ್ ಹಾಕಿರಿ. ಎಷ್ಟು ಜನ ಹಾಕಿರಿ? ಕರೆಕ್ಟ್ ಹೇಳ್ರಿ. ಹಾಕಿಲ್ಲ. ಹಾಕಿರಿ. ಮಾಡಬೇಕು. ಹಂಗಲ್ಲ, ವಿಜುವಲ್ ನಾವು ಹೆಚ್ಚಿಗೆ ಕಲಿಬೇಕು. ಟೈಮ್ ಟೇಬಲ್ ಒಂದು ಹೊತ್ತಿಗೆ ಹಾಕಿದ್ವಿ ಅಂದ್ರೆ ಒಂಕರ ಬೆಡ್ ಅದಲ್ಲ, ಮ್ಯಾಲೆ ಮೆತ್ತಿ ಬಿಡ್ಬೇಕು. ಏನು ಇವತ್ತು 10 ತಾಸು ಓದಿವಿ, 10 ತಾಸು ಓದ್ತೀರಿ? ಓದಲ್ಲ? ಓದ್ತಿರಿಲ್ಲ? ಓದ್ತೀರಿ? 10 ತಾಸು ಓದ್ದವರು ಕೈ ಎತ್ಬಿಡ್ತಾರೆ. ಓದ್ಬೇಕು. ಟೈಮ್ ಟೇಬಲ್ ವಿಜುವಲ್ ಇರಬೇಕು. ನಾನು ಇವತ್ತು 1 ತಾಸು ನೋಡ್ರಿ, ನೀವು ಪ್ರಾಕ್ಟೀಸ್ ಮಾಡ್ರಿ. ಇದು ಸೈಕಾಲಜಿ. ಇದು ಸುಮ್ಮನೆ ಹೇಳಿಲ್ಲ ಟೈಮ್ ಟೇಬಲ್. ಈಗ ಇವತ್ತು 1-2 ತಾಸು ನಾವು ವೇಸ್ಟ್ ಮಾಡಿವಂದ್ರೆ ಅದು ನಮ್ಮ ಮನಸ್ಸಿಗೆ ಆಡ್ತಿರ್ತದೆ. ಇವತ್ತೆರಡು ಟೈಮ್ ಅಟ್ಲೀಸ್ಟ್ ಮನನ ಆಗ್ತದ, ಸೆಲ್ಫ್ ಕ್ರಿಟಿಸಿಸ್ ಸ್ಟಾರ್ಟ್ ಆಗ್ತದ. ನಾವು ಇವತ್ತು ಯಾಕೆ ಓದಿಲ್ಲ, ನೆಕ್ಸ್ಟ್ ನಾಳೆ ಓದೋಣ. ಇದು ಬರಬೇಕು. ಇದು ಬಂದಾಗೆ ನಾವು ಅಚೀವ್ಮೆಂಟ್ ಆಗ್ತೀವಿ. ರಿಸಲ್ಟ್ ನೋಡಿದ್ಮೇಲೆ ನಾ ಶಾಣೆ ಆಗ್ತೀನಿ ಅಂದ್ರೆ ಆಗಲ್ಲ. ರಿಸಲ್ಟ್ ಕಡಿಮೆ ಬಂತು ಅಂದ್ರೆ ಅಯ್ಯೋ ನಾವು ಓದ್ಬೇಕಾಗಿತ್ತು, ಅದು ವಾಪಸ್ ಬರ್ತದ? ಒಂದು ಕ್ಷಣ ವಾಪಸ್ ತರಕ್ಕಾಗಲ್ಲ ನಾವು. ಅದಕ್ಕೆ ನೀವು ಹೇಳಿದ್ರಲ್ಲ ಸುರೇಶ್ ಸರ್ ಅಂತ ಹೇಳಿ, ಕೆಲಸ ಅಂತ ಹೇಳಿ, ಈ ವೀಕ್ ಒಳಗೆ ಕರೆಸ್ತೀವಿ. ಎಲ್ಲರೂ ಪ್ರೆಸೆಂಟ್ ಇರ್ರಿ. ಸ್ಟೂಡೆಂಟ್ಸ್ ಯಾರದಾರ, ನಿಮ್ಮ ರೂಮ್ಮೇಟ್ಸ್ ಯಾರದಾರ ಕರೆಸಿರ್ಬೇಕು. ಬಿಫೋರ್ 1 ದಿನ ನಾನು ಮೆಸೇಜ್ ಹಾಕ್ತೀನಿ ಗ್ರೂಪಿಗೆ. ಅವ್ರು ಬಂದ ತಕ್ಷಣ ಇನ್ನೊಂದು ಸತಿ ಸೆಷನ್ ಆಗಲಿ, ಒಳ್ಳೆ ರೀತಿ ಮೋಟಿವೇಶನ್ ಕೊಡ್ತಾರೆ. ಮೋಟಿವೇಶನ್ನ ಬೇರೆಯಿಂದ ಬೇಕಾಗಿಲ್ಲಮ್ಮ. ಸೆಲ್ಫ್ ಇರಬೇಕು. ಪ್ರತಿದಿನ ನಿಮ್ಮಷ್ಟಕ್ಕೆ ನೀವು ಇರಬೇಕು. ಹೊರಗಿನ ಬಂದವರು ನಾ ಇವತ್ತು 1 ದಿನ ಹೇಳ್ತೀನಿ, 2 ದಿನ ಹೇಳ್ತೀವಿ ಅಷ್ಟೇ. ಈಗ ಹೇಳಿರ್ತೀವಲ್ಲ, ಅದ್ರ ಪ್ರಕಾರ ನಾವು 100
3%